10K steps complete. 7:35. ಸೂರ್ಯ ಬಿಸಿಲು ಇದು ಸೋಮವಾರದು ಮತ್ತು ಮಂಗಳವಾರದು ಬ್ಲಾಗ್. ಮನೆಗೆ ಹೋಗು. 29-30 ಡೇಸ್. ಗುಡ್ ಮಾರ್ನಿಂಗ್ ಗೈಸ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್ ಗೈಸ್. ಓ ಹೌದು, ವಾಕಿಂಗ್ ಬಂದಾಳ ಅವಳು ಇವತ್ತು. ಟೈಮ್ ಎಷ್ಟಾಗತ್ತೆ? 5:30. ಏಯ್ 5:30 ಅಲ್ಲಮ್ಮ, 5:30 ಅನ್ಬೇಕು. ನಿಮ್ ಮೂಗಿಂದ ಮಾತಾಡ್ತಾ ಇದೀಯಾ? ಯಾಕೆ ಬೆಳಗ್ಗೆ ವಾಕಿಂಗ್ ಬಂದಿಯಾ? ಯಾಕೆ ಇಷ್ಟು ಜಲ್ದಿ ಇದ್ದಿ? ಸುಮ್ನೆ ಇದ್ಯಾ? ಚಳಿ ಇಲ್ವಾ? ಚಳಿ ಇಲ್ಲ? ಹೌದಾ, ಸರಿ. ನೆಕ್ಸ್ಟ್ ಟೈಮ್ ಬರ್ತೀಯಾ? ಹೌದಾ. 5:30 ಚಿಟ್ಟಿ ವಾಕಿಂಗ್ ಬಂದಾಳೆ ಇವತ್ತು. 5 ಗಂಟೆಗೆ ಎದ್ದೀವಿ. 5 ಗಂಟೆಗೆ ನನ್ನ ಜೊತೆ ಅಲ್ಲ, 5 ಗಂಟೆ ಅಲ್ಲ, 4:45 ಎದ್ದಿದೆ. ನನ್ನ ಜೊತೆನೇ ಇದ್ದಾಳ. ನೋಡಿ, ಇವಾಗ ಬೇಡ ಅಮ್ಮ ಅಂದ್ರೂ ವಾಕಿಂಗ್ ಬಂದ. ಬೇಡ ಅಮ್ಮ ಅಂದೆ ನಾನು ಇವಳಿಗೆ. ಇವಳಿದಾಳೆ ನೋಡಿ, ಇವಳಿ ಬೇಡ ಅಂದೆ ತಾನೆ. ಮತ್ತೆ ಯಾಕೆ ಬಂದಿ? ಸುಮ್ಮನೆ ಅಲ್ಲಿ ಕತ್ಲೆ ಇರ್ತದ. ನನ್ನ ಮಗಳು ವಾಕಿಂಗ್ ಬಂದಿದ್ಲು. ಇವಳ್ದು ಇಷ್ಟು ಮಾತಾಡ್ತಾಳೆ. ಆಯಿತು, ಮಾತಾಡೋದು. ಮತ್ತು ಒಂದು 5 ಎಕ್ಸಸೈಸ್ ಮಾಡಿದ್ದೀನಿ. 29ಗೆ ಮಾಡಿಲ್ಲ, ಓನ್ಲಿ 30ಗೆ ಅಷ್ಟೇ ಎಕ್ಸಸೈಸ್ ಮಾಡಿದ್ದು. ಭಾಳ ಬ್ಯುಸಿ ಇದ್ದೆ ನಾನು. ಮಾರ್ಕೆಟಿಗೆ ಹೋಗಿದ್ವಿ, ಮಾರ್ಟಿಗೆ ಹೋಗಿದ್ವಿ, ಮತ್ತು ಸ್ಟವ್ ತಂದ್ವಿ. ಅದೆಲ್ಲ ತೋರಿಸ್ತೀನಿ ನಿಮಗೆ, ಯಾವ ಥರ ತಂದಿದ್ದೀನಿ ಏನು ಅಂಥೇಳಿ. ಇಷ್ಟು ಎಕ್ಸಸೈಸ್ ಮಾಡಿದ್ದೆ. ಮತ್ತು ಇವತ್ತು ನನ್ನ 30 ಡೇಸ್ದು ವೆಯ್ಟ್ ಲಾಸ್ ಚಾಲೆಂಜ್ ಮುಗೀತು. ಅದರಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡಿದೆ ಅಂಥೇಳಿನೂ ತೋರಿಸ್ತೀನಿ. ನೀವು ಮುಂದೆ ನೋಡಿ ವಿಡಿಯೋ ಕಂಟಿನ್ಯೂ ಲಾಸ್ಟ್ ತನಕ ನೋಡಿ, ಗೊತ್ತಾಗುತ್ತೆ ನಾನು ಎಷ್ಟು ಲಾಸ್ ಮಾಡಿದೆ, ನಾನು ಎಷ್ಟು kg ವೆಯ್ಟ್ ಇತ್ತು. ವೆಯ್ಟ್ ಮಾಡಿದ್ದೂ ತೋರಿಸ್ತಾ ಇದ್ದೀನಿ, ಅದರಲ್ಲಿ ತೋರಿಸಿದ್ದೀನಿ. ಆಮೇಲೆ ಬಿಫೋರ್ ಆಫ್ಟರ್ ಫೋಟೋಸನ್ನು ಹಾಕಿದ್ದೀನಿ. ಸೊ ಒಂದ್ಸಲ ನೀಟಾಗಿ ನೋಡಿ, ಮುಗಿಯೋತನ ನೋಡಿ, ನಿಮ್ಗೆ ಅರ್ಥ ಆಗುತ್ತೆ. ನಾನು ಹಾಗೆ ಮಾತಾಡಿಲ್ಲ, ನಾನು ಜಾಸ್ತಿ ನಿಜ ಹೇಳ್ತೀನಿ, ಭಾಳ ವಾಕ್ ಮಾಡಿ ಎಕ್ಸಸೈಸ್ ಮಾಡಿ ಕರಗಿದ್ದೀನಿ. ಆ್ಯಕ್ಚುಲಿ 3-4 ಡೇಸ್ ಇಷ್ಟು ಬ್ಯುಸಿ ಆಗಿದ್ದೀನಿ ನಾನು. ಮಾಡೋಕ್ಕೆ ಆಗ್ತಾಯಿಲ್ಲ ವ್ಲಾಗ್ಸ್ಗಳನ್ನ. ಎಕ್ಸಸೈಸ್ ಮಾಡೋಕ್ಕೂ ಟೈಮ್ ಸಿಗ್ತಾ ಇಲ್ಲ. ಆದ್ರೂ ಹೇಗಾದರೂ ಒಂದು 15 ನಿಮಿಷ ಆದರೂ ಮಾಡಬೇಕಂತೇಳಿ ಒಂದು 10-20 ರಿಪಿಟೇಷನ್ಸ್ ಅಷ್ಟೇ ಮಾಡಿದ್ದೀನಿ. ಬಟ್ ವಿಡಿಯೋಸಲ್ಲಿ 5 ರಿಪಿಟೇಷನ್ ಅಷ್ಟೇ ಮಾಡಿ ತೋರಿಸ್ತೀನಿ. ಯಾಕಂದರೆ ವಿಡಿಯೋ ಭಾಳ ಲೆಂದಿ ಆಗುತ್ತೆ, ಅದಕ್ಕೆ ಸ್ವಲ್ಪ ತೋರಿಸಿದ್ದೀನಿ.
30 ಡೇಸಲ್ಲಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡಿದೆ ಗೊತ್ತಾ ನಿಮಗೆ? ಒಂಥರ ವಿಚಿತ್ರ ಅನಿಸುತ್ತೆ. ನಾನು ಎಲ್ಲ ತಿಂದು ಹೆಂಗೆ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡಿದೆ. ನಾನು ವಾಕಿಂಗ್ ಮಾಡ್ತಿದ್ದೆ, ಒಂದು 15-20 ನಿಮಿಷ ಎಕ್ಸಸೈಸ್ ಮಾಡ್ತಿದ್ದೆ. ಆದರೂ ಇಷ್ಟು ಜಲ್ದಿ ನಾನು ಹೆಂಗೆ ಒಂದು 5 kg ಕರಗಿಸ್ಬಿಟ್ಟೆ ಅನ್ನೋದೇ ನನಗೆ ಒಂಥರ. ಆದರೆ ಮಾಡಿದ್ದೀನಿ, ಶ್ರಮ ಪಟ್ಟೀನಿ. ಸಿಂಗಲ್ ಆಗಿ ಇದ್ಕೊಂಡು ಗಂಡ ಹೆಂಡತಿ ಮಕ್ಕಳು ಅಂತ ಮಾಡ್ಬೋದು. ಬಟ್ ಜಾಯಿಂಟ್ ಫ್ಯಾಮಿಲಿಯಲ್ಲಿ ಇದ್ಕೊಂಡು ಅತ್ತೆ ಮಾವ ಮತ್ತು ಮೈದ್ನ ಮನೆಯಲ್ಲಿ ಬರೋರು ಹೋಗೋರು ಎಲ್ಲ ಫ್ಯಾಮಿಲಿ ನೋಡ್ಕೊಂಡು ನಾನು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀನಲ್ಲ, ಒಂಥರ ಏನೋ ಖುಷಿ ನನಗೆ. ಮತ್ತು ಈ ಥರ ಯಾರಾದರೂ ವೆಯ್ಟ್ ಲಾಸ್ ಮಾಡ್ತಿದ್ರೆ ಕಮೆಂಟ್ ಮಾಡಿ. ನಾನು ಡೈರೆಕ್ಟಾಗಿ ಮೇಲೆ ಬರಬೇಕಾದ್ರೆ ರಿಸಲ್ಟಿಗೆ ನಾನು 5 kg ವೆಯ್ಟ್ ಲಾಸ್ ಮಾಡಿದ್ದೀನಿ 1 ಮಂತಲ್ಲಿ. ಎಷ್ಟು ಚೆನ್ನಾಗಿ ವೆಯ್ಟ್ ಲಾಸ್ ಆಗಿದೆ ಅಂದರೆ ನಾನು ಎಲ್ಲನೂ ತಿಂದೀನಿ. ಬಂದು ಹೊರಗಡೆ ಫ್ರೈಡ್ ಐಟಮ್ಸ್ ತಿಂದೀನಿ. ಮತ್ತು ಅಂದರೆ ನಾನೇನು ಮಾಡಿದ್ದೀನಿ ಅಂದರೆ ಎಲ್ಲನೂ ತಿಂದು ವಾಕ್ ಮಾಡಿ 15 ನಿಮಿಷ ಎಕ್ಸಸೈಸ್ ಮಾಡಿ ನಾನು ಎಷ್ಟು ವೆಯ್ಟ್ ಲಾಸ್ ಮಾಡ್ಬೋದು ಅಂದ್ಕೊಂಡು ನನ್ನಲ್ಲೇ ನಾನು ಒಂಥರ ಚಾಲೆಂಜಾಗಿ ತೊಗೊಂಡಿದ್ದೆ. ಸೊ ಏನಂದರೆ ಒಂದು 30 ಡೇಸ್ ಫುಲ್ಲು. ಆದ್ರೇನು ಒಂದು ಡಯಟ್ ಮೇಂಟೈನ್ ಮಾಡಿದ್ದೀನಿ. ಏನಪ್ಪ ಅದು ಸೀಕ್ರೆಟ್ ಅಂದರೆ ಇದರಲ್ಲಿ ಒಂದು ಸೀಕ್ರೆಟ್ ಏನಪ್ಪ ಅದು ಮೇನ್ ಡಯಟ್ ಅಂತಂದರೆ ಬರೀ ಹಾಳು ಬರೀ ಸೊಪ್ಪು ತಿರ್ಕೊಂಡು ತಿನ್ನೋದಲ್ಲ, ಊಟ ಬಿಡೋದಲ್ಲ. ಏನಂತಂದರೆ ನಾನು ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಿದೆ. ಅಂತಂದರೆ 11 ಗಂಟೆಯಿಂದ ಬೆಳಗ್ಗೆ 11 ಗಂಟೆ ಮೇಲೇ ನಾನು ಟಿಫನ್ ಮಾಡೋದಾದರೆ ಅಥವಾ ಊಟ ಮಾಡೋದಾದ್ರೂ 11 ಗಂಟೆ ಮೇಲೇ ಮಾಡ್ತಿದ್ದೆ. ಮತ್ತು ನಾನು ಈವ್ನಿಂಗ್ 7 ಗಂಟೆ ಒಳಗಾಗಿ ಊಟ ಮುಗಿಸ್ಕೊಂಡ್ಬಿಡ್ತಿದ್ದೆ. ಸೊ ಈ ವಿಂಡೋ ಏನು ಈಟಿಂಗ್ ಪೀರಿಯಡಲ್ಲಿ ಮಾತ್ರ ಊಟ ಮಾಡೋ ಟೈಮಲ್ಲಿ ಅಂದರೆ 11 ಗಂಟೆಯಿಂದ 7 ಗಂಟೆ ಒಳಗಾಗಿ ಊಟ ಮಾಡ್ತಿದ್ದೆ. ಬಟ್ ಉಳಿದ ಟೈಮೆಲ್ಲನೂ ಏನು ತಿಂತಿಲ್ಲ, ಓನ್ಲಿ ಜ್ಯೂಸ್ನೂ ಇಲ್ಲ, ಓನ್ಲಿ ನೀರು ಕುಡಿತಿದ್ದೆ. ಹಸಿವೇ ಆಗ್ತಿದ್ದಿಲ್ಲ, ನೀರು ಕುಡಿತಿದ್ದೆ, ಕಾಫಿ ಕುಡಿತಿದ್ದೆ, ಗ್ರೀನ್ ಟೀ ಕುಡಿತಿದ್ದೆ. ಹಾಗಾಗಿ ನಂದು ಐ ಥಿಂಕ್ ಅನಿಸುತ್ತೆ ನನಗೆ ಎಕ್ಸಸೈಸ್ ಮಾಡಿ ಇಷ್ಟೆಲ್ಲ ಹೊರಗಿನ ಫುಡ್ ತಿಂದೂ ವೆಯ್ಟ್ ಲಾಸ್ ಆಗಿದೆ ಅಂದರೆ ಇದೇ ರೀಸನ್ ಇರ್ಬೋದು ಅನಿಸುತ್ತೆ. ಯಾಕಂದರೆ ನಾನು ಹೆಂಗೆ ಮಾಡ್ತಿದ್ದೆ ಅಂದರೆ ನನಗಂತೂ ಬೆಳಗ್ಗೆ ಗೊತ್ತಾಗ್ತೀನಿ ನಾನು ಬೇರೆ ಕಡೆ ಹೋಗ್ತಾ ಇದ್ದೀನಿ ಅಂದಮೇಲೆ. ನಾನಂದರೆ ಸಿಟಿಗೆ ಹೋಗಬೇಕಾಗುತ್ತೆ, ರಾಯಚೂರಿಗೆ ಹೋಗ್ತಾ ಇದ್ದೀವಿ ಅಂತಂದರೆ ಆಯಿತು, ನಾನು ಬೆಳಗ್ಗೆ ಹೊರಗಡೆ ತಿಂತೀವಿ ಅಂತ ಕನ್ಫರ್ಮ್ ಇರ್ತದೆ ನನಗೆ. ಸೊ ಹೊರಗಡೆ ತಿಂತೀವಿ ಅಂತ ಕನ್ಫರ್ಮ್ ಇದ್ದಾಗ ನಾನು ಏನು ಮಾಡ್ತಿದ್ದೆ, ಬೆಳಗ್ಗೆ ಟಿಫನ್ನೇ ಸ್ಕಿಪ್ ಮಾಡಿಬಿಡ್ತಿದ್ದೆ. ನಾನು 11 ಗಂಟೆ ಒಂದು ಫ್ರೂಟ್ ತಿಂತಿದ್ದೆ. ಏನಾದರೂ ಹೆವಿ ಟಿಫನ್ ಏನೂ ಮಾಡ್ತಿದ್ದಿಲ್ಲ, ಒಂದು ಫ್ರೂಟ್ ತಿಂತಿದ್ದೆ. ಮಧ್ಯಾಹ್ನ ಹೋಗಿ ಅಲ್ಲಿ 11 ಗಂಟೆಗೆ ಒಂದು ಫ್ರೂಟ್ ತಿಂದೆ ಅಂದರೆ ಮಧ್ಯಾಹ್ನ ಹೋಗಿ ಅಲ್ಲಿ ಏನಾರು ಹೊರಗಡೆ ಏನಾರು ತಿನ್ನಿ ಅಂದರೆ ಏನೋ ತಿನ್ನಲಿ, ನಾನು ಫ್ರೈಡ್ ಐಟಮ್ ಚಿಕನ್ ತಿನ್ನಲಿ, ಮತ್ತು ಏನಾದರೂ ಗೋಬಿ ತಿನ್ನಲಿ, ಲಾಲಿಪಾಪ್ ತಿನ್ನಲಿ, ಏನಾದರೂ ತಿಂದು ಸಹ ನಾನು ನೈಟ್ ಮಾತ್ರ ಊಟ ಮಾಡ್ತಿದ್ದಿಲ್ಲ ನಾನು. ಯಾಕಂದರೆ ಹೊರಗಡೆ ನಾನು ತಿಂದು ಬಂದರೆ ಅದೇ ಕ್ಯಾಲ್ರಿ ಜಾಸ್ತಿ ಇರ್ತದೆ. ಹೀಗಾಗಿ ಈ ಥರ ಕ್ಯಾಲ್ರಿನ ಬ್ಯಾಲೆನ್ಸ್ ಮಾಡಿ ನಾನು ಈ 1 ತಿಂಗಳಲ್ಲಿ 5 kg ವೆಯ್ಟ್ ಲಾಸ್ ಮಾಡಿದ್ದೀನಿ. ಸರಿನಾ? ನಂಗೆ ಖುಷಿ ಅನಿಸುತ್ತೆ, ಹೌದಲ್ಲ ನಾನು ಮಾಡಿದೆ. ಇಷ್ಟು ಮೊದಲೆಲ್ಲ ಮಾಡಿದ್ದೀನಿ ಅಂದರೆ ಮಿನಿಮಮ್ ಒಂದು 25 kg ಆದರೂ ವೆಯ್ಟ್ ಲಾಸ್ ಆಗಿದೆ ನಂದು. ಬಟ್ ಮತ್ತೆ ಲಾಸ್ ಆಗಿದ್ದು ಮತ್ತೆ ರೀಗೇನ್ ಆಗಿ ಸ್ವಲ್ಪ ಡಯಟ್ ಬಿಟ್ಟು ಹಳು ಮುಳು ತಿಂದು ಮತ್ತೆ ವೆಯ್ಟ್ 10-15 kg ಏರಿ ಮತ್ತೆ ನನ್ನ ಪ್ರೊಸೆಸ್ಸಿಗೆ ಮತ್ತೆ ಹೊಳ್ಳಿ ನಾನು ವೆಯ್ಟ್ ಲಾಸ್ ಮಾಡೋಕ್ಕೆ ಟ್ರೈ ಮಾಡಿ ಮತ್ತೆ ಅದೇ ಪ್ರೊಸೆಸ್ ಒಳಗೆ ಮಾಡಿಕೊಂಡು ಈಗ ಮತ್ತೆ 5 kg ಕಳಿಸಿದೆ. ಒಂದು ತಿಂಗಳಲ್ಲಿ ಅಂದರೆ 1 ತಿಂಗಳಲ್ಲಿ ಇಷ್ಟೇ ಕರಗುತ್ತೆ ಅಂತ ನನಗೆ ಟಾರ್ಗೆಟ್ ಗೊತ್ತಿರಲಿಲ್ಲ ನನಗೆ. ಆ್ಯಕ್ಚುಲಿ ಇಷ್ಟು ದಿನ ಮಾಡಿದ್ರು ನಾನು ಅಟಾರಿಟಿ ಹಂಗೆ ಕರಗ್ತಾ ಇದೆ, ಖುಷಿ. ಒಟ್ಟಿನಲ್ಲಿ ಇವತ್ತು 10 ಡೇಸ್ 1 kg ಕರಗ್ತಾವೆ, ಅದ್ರೂ ಖುಷಿನೇ ನನಗೆ. ಹಿಂಗಾಗಿ ವೆಯ್ಟ್ ಲಾಸ್ ಹೋಗ್ತಿತ್ತು. ಬಟ್ 1 ತಿಂಗಳಲ್ಲಿ ನಾನು ಎಷ್ಟು ಕರಗಿಸ್ತೀನಿ ಹೊರಗಡೆ ಹೋಗಿ ಹೊರಗಡೆ ತಿಂದು. ಓಕೆ, ಮನೇಲಿ ಹೆಂಗೆ ನಾನು ಮಾಡ್ತೀನಿ ಅನ್ನೋದು ಎಲ್ಲನೂ ಮಾಡಿದಾಗ ಈ 1 ತಿಂಗಳಲ್ಲಿ ನನಗೆ ಎಷ್ಟು ಐಡಿಯಾಸ್ ಸಿಕ್ಕಿದೆ ಅಂದರೆ ನಾನು ಹೇಳ್ಕೊತೀನಿ ಮೇಲೆ ನಿಮಗೆ ನಾನು ಏನೇನು ತಿಂತಿದ್ದೆ, ಏನೇನು ಮಾಡ್ತಿದ್ದೆ ಅಂಥೇಳಿ. ಓಕೆ, ಅಂದ್ರೂ 5 kg ವೆಯ್ಟ್ ಲಾಸ್ ಆಗಿದ್ಲೆ ಖುಷಿ. ಒಬ್ಬೊಬ್ರು ಮಾಡ್ತಾರೆ 10 ಡೇಸಲ್ಲೇ 5 kg ಮಾಡ್ತಾರೆ ಅಂತಿರ್ತಾರೆ, ಇರ್ಬೋದು, ಅವ್ರು ಮಾಡ್ತಿರ್ಬೋದು. ಬಟ್ ಆ 10 ಡೇಸಲ್ಲಿ ನೀ 5 kg ವೆಯ್ಟ್ ಲಾಸ್ ಮಾಡಿ ನೀನು ನಾರ್ಮಲ್ ರುಟೀನ್ ಬಂದಾಗ ಮತ್ತೆ ಡಬಲ್ ಏರುತ್ತೆ ಅದು. ನಾನು ಆ ಥರನೂ ಟ್ರೈ ಮಾಡಿದ್ದೀನಿ. ಕೆಲವೊಮ್ಮೆ ಬರೀ ಜ್ಯೂಸಸ್ ಕುಡ್ದಿದ್ದೀನಿ, ಅವಾಗ 2 ದಿನ ಮತ್ತೆ ಜ್ಯೂಸ್ ಮೇಲೆ ಇರ್ತಿದ್ದೆ. ಆ ಥರ ಮಾಡಿದಾಗ ಮತ್ತೆ ನಾನು ನಾರ್ಮಲ್ ರುಟೀನ್ ಬಂದಾಗ ಮತ್ತೆ ವೆಯ್ಟ್ ಗೇನ್ ಆಗಿಬಿಡ್ತಿತ್ತು, ಡಬಲ್ ವೆಯ್ಟ್ ಗೇನ್ ಆಗುತ್ತಿತ್ತು. ಸೊ ನಾನಿವಾಗ ಏನಂದರೆ ಎಕ್ಸಸೈಸ್ ಮಾಡಿ, ವಾಕಿಂಗ್ ಮಾಡಿ ವಿತ್ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಎಲ್ಲನೂ ತಿಂದೀನಿ. ಅದೇನು ಟೈಮಿಂಗ್ ಪೀರಿಯಡ್ ಇದಿಷ್ಟೇ ಪೀರಿಯಡಲ್ಲಿ ತಿಂದಿದ್ದು. ಸೊ ನನ್ನ ಜರ್ನಿ ಇಷ್ಟ ಆಗಿದ್ರೆ, ನನ್ನ ಚಾನಲ್ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನಾನು ಬಿಫೋರ್ ಆಫ್ಟರ್ ಫೋಟೋ ತೋರಿಸ್ತೀನಿ ನಿಮಗೆ, ಎಷ್ಟು ಚೆನ್ನಾಗಿ ಆಗಿದೆ ಅಂದರೆ ಡಿಫ್ರೆನ್ಸಸ್ಸು. ನನಗೆ ಒಂಥರ ಖುಷಿ, ಎಷ್ಟು ಖುಷಿ ಅಂದರೆ ನಾನು ಹಾಕೋತೀನಿ. ಆ್ಯಕ್ಚುಲಿ ನನ್ನ ಜರ್ನಿ ಎಲ್ಲ ಗ್ಯಾಪ್ ಆಗಿ ಸ್ಟಾರ್ಟ್ ಆಗಿದ್ದಂದರೆ November 9ಇಂದ. ಸೊ
ಅವಾಗ ನನ್ನ ವೇಟ್ ಎಷ್ಟಿತ್ತು ಗೊತ್ತಾ, 94.60 ಇತ್ತು. ಆ ನವಂಬರ್ 9 ನಾನು ಸ್ಟಾರ್ಟ್ ಮಾಡಿದ್ದು. ಇವಾಗ ನಾನು ಡಿಸೆಂಬರ್ ಪೂರ್ತಿ ಕಂಪ್ಲೀಟ್ ಮಾಡಿದ್ನಲ್ವಾ, ಸೊ ನನ್ನ ವೇಟ್ ಒಟ್ನಲ್ಲಿ 94.60 ಐ ಕೇಮ್ 85 ಸಮಥಿಂಗ್. ಓಕೆ, ಆದರೆ ನಾನೆಲ್ಲ ಅದರಲ್ಲಿ ಒಂದು 3-4 ಡೇಸ್ ಎಕ್ಸರ್ಸೈಸ್ ಮಾಡಿಲ್ಲ, 2 ಡೇಸ್ ಅಷ್ಟೇ ವಾಕಿಂಗ್ ಮಾಡಿಲ್ಲ. ಬಟ್ ಡೈಲಿ ಕಂಪಲ್ಸರಿ 10K ವಾಕ್ ಮಾಡಿದ್ದೀನಿ ನಾನು. ಇದು ಎಷ್ಟು ಡಿಸೆಂಬರ್ ಚಾಲೆಂಜಲ್ಲಿ ಅಷ್ಟೇ ನಾನು ಎಕ್ಸರ್ಸೈಸ್ ಮಾಡಿದ್ದು, ನವಂಬರಲ್ಲಿ ಮಾಡಿಲ್ಲ. ಓನ್ಲಿ ಡಿಸೆಂಬರಲ್ಲಿ ಮಾಡಿದ್ದು. ಮತ್ತು 5 kg ಕರೆಕ್ಷನ್, ಅದು ಒಂದು 4 kg. ಅಂದರೆ ಮಿನಿಮಮ್ ನನಗೆ 8-9 kg ಆರಾಮಾಗಿ ನಾ ಕರೆಕ್ಷನ್ ಒಂದು 45 ಡೇಸಲ್ಲಿ. ಮಿನಿಮಮ್ 45 ಡೇಸಲ್ಲಿ ಒಂದು 8-10 kg ಕರೆಕ್ಷನ್ ಅಂದರೆ. ಬಟ್ ಅದು ಮತ್ತೆ ಬಿಟ್ಟರೆ ನಾನು ಅದನ್ನ ಸಪೋಸ್ ನಾನು ಚೆನ್ನಾಗಿ ತಿಂತಾ ಇದ್ರು ನಾನು ಗೇನ್ ಆಗಲ್ಲ. ಯಾಕಂದರೆ ನಾನು ವಾಕಿಂಗ್ ಮಾಡಿದ್ದೀನಿ, ಎಕ್ಸರ್ಸೈಸು ಮಾಡಿದ್ದೀನಿ, ಮತ್ತು ಎಲ್ಲಾನು ತಿಂದು ನನ್ನ ಬಾಡಿಗೆ ಹ್ಯಾಬಿಟನ್ನು ಮಾಡಿದ್ದೀನಿ. ಹೀಗಾಗಿ ನನ್ನ ವೇಟ್ ಗೇನ್ ಆಗಕ್ಕೆ ಚಾನ್ಸೇ ಇಲ್ಲ, ಆಗೋದಿಲ್ಲ. ನನ್ನ ಕಾನ್ಫಿಡೆಂಟ್ ಇದೆ ಆಗಲ್ಲ ಅಂತ ಹೇಳಿ. ಓಕೆ, ಥ್ಯಾಂಕ್ ಯು. ಇದು ಬಿಫೋರ್ ಫೋಟೋ ಜೀನ್ಸ್ದು ಬಟನ್ ಬರ್ತಾ ಇರಲಿಲ್ಲ, ಇದು ಆಫ್ಟರ್ ಫೋಟೋ ಜೀನ್ಸ್ ಬಟನ್ ಬರ್ತಾ ಇದೆ. ಈಸಿಯಾಗಿ ಬಂತು. ಮತ್ತು ನವಂಬರ್ ವೇಟು 94.10, ಓಕೆ. ಡಿಸೆಂಬರ್ ವೇಟು 91, 89, ಆಮೇಲೆ ಆಫ್ಟರ್ 85.90.